ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತ ಗೊತ್ತಿದ್ರು ಮಗಳು ಅಳಿಯ ಇಬ್ರು ಇಲ್ಲೇ ಚಾಂಡ ಊರ್ಕೊಂಡು ಕೂತಿದಾರಲ್ಲ, ಇದು ಸರಿನಾ? ತೇಜು, as she said, ನಾನ್ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಆಯ್ತಾ? ಅವಾಗ್ಲಾದ್ರೂ ಅವಳು ಪೀಸ್ಫುಲ್ ಆಗಿರ್ತಾಳ ಅಂತ ನೋಡ್ತೀನಿ. ಪ್ಲೀಸ್ ಕಾತಿ, ಕೂಲ್. ನನಗೆ ಮಗು ಆಗಿಲ್ಲ ಅಂತ ಇವರು ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಿದ್ರು. ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನೀವೇ. ಸಂಸಾರದ ರಂಪ 4 ಗೋಡೆಗಳ ಮಧ್ಯ ಇರ್ಬೇಕು. ಈ ರೀತಿ ಬೀದಿ ರಂಪ ಆಗೋದಲ್ಲ. ರಂಪಾಟ ಆಗೋ ಹಾಗೆ ಮಾಡ್ತಿರೋದು ನೀವು. ಇಬ್ರು ಸ್ವಲ್ಪ ಜಗಳ ಮಾಡೋದು ನಿಲ್ಲಿಸ್ತೀರಾ? ಮನೆಗ್ ಬಂದ್ರು ನೆಮ್ಮದಿ ಇಲ್ಲ, ಆಫೀಸ್ಗೆ ಹೋದ್ರು ನೆಮ್ಮದಿ ಇಲ್ಲ. ನಾನು ಯಾಕಾದ್ರೂ ಇಂಡಿಯಾಗ್ ಬಂದೋ? ಛೇ. ಅಪ್ಪ, ಬ್ರೇಕ್ಫಾಸ್ಟ್ ತಿಂದು ಎಲ್ಲ ಟ್ಯಾಬ್ಲೆಟ್ಸ್ ತಗೊಂಡ್ರಾ? ಕಾತಿ, ಸ್ಟಾಪ್ ದಿಸ್. ನಿನಗೆ ನನ್ನ ದೇಹದ ಆರೋಗ್ಯದ ಬಗ್ಗೆ ಮಾತ್ರ ಕಾಳಜಿ ಇದೆ, ಮನಸ್ಸಿನ ಆರೋಗ್ಯದ ಬಗ್ಗೆ ಕಾಳಜಿನೇ ಇಲ್ಲ ನಿಮಗೆ. ಏನಾಯ್ತಪ್ಪ? ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಮತ್ತಿನ್ನೇನು ಕಾತಿ, ಇನ್ನೇನು ಹೇಳು. ಎಲ್ಲೋಯ್ತು ಆ ಮೊದಲಿದ್ದ ಶಿಸ್ತು, ಪ್ರಾಮಾಣಿಕತೆ, ಒಗ್ಗಟ್ಟು, ಕೋಆಪರೇಷನ್ನು ಇದೆಲ್ಲ ಎಲ್ಲಿ ಹೋಯ್ತು? ಎಲ್ಲರೂ ಅವರವ್ರ ಇಷ್ಟಕ್ಕೆ ತಕ್ಕ ಹಾಗೆ ನಡ್ಕೋತಾ ಇದ್ದೀರಾ. ಆ ವಿವೇಕ, ತಾಳ್ಮೆ ಎಲ್ಲಿ ಹೋಯ್ತು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಕಾತಿ, ಮನೆಯಲ್ಲಿ ಏನು ನಡೀತಿದೆ ಹೇಳು. ಅಪ್ಪ, ಇವತ್ತು ಮನೇಲಿ ಏನೇ ಬೆಳವಣಿಗೆ ಆಗಿದ್ರು ಅದಕ್ಕೆ ನಿಮ್ಮ ಅನೌನ್ಸ್ಮೆಂಟೇ ಕಾರಣ ಅಪ್ಪ. ನೀವು ಯಾವತ್ತು ಕಂಪನಿಗೆ ಹೊಸ ಚೀಫ್ನ ಅಪಾಯಿಂಟ್ ಮಾಡ್ತೀನಿ ಅಂತ ಹೇಳಿದ್ರು